ನಿಮ್ಮದೇ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಕೈಗೊಳ್ತು. ವರದಿ ಬಂತು, ಸೋರಿಕೆ ಆಯಿತು, ಅದು ಅಂಗೀಕಾರ ಆಗಲಿಲ್ಲ. ಮತ್ತೊಮ್ಮೆ ಸಮೀಕ್ಷೆ ಆಯಿತು, ಈಗ ಮತ್ತೇನೋ ಅಂಕಿಅಂಶಗಳು ಸೋರಿಕೆ ಆಗಿದ್ದಾವೆ. ಏನೇ ವರದಿ ಬಂದರೂ ಕೂಡ ಅದನ್ನು ಸ್ವಾಗತಿಸುವ ಮನೋಭಾವ ತಮ್ಮದಿದೆಯಾ? ನೋಡಿ, ನಾವು ಯಾರೂ ಸಾಮಾಜಿಕ ಆರ್ಥಿಕ ಏನು ಸಮೀಕ್ಷೆ ಇದೆ, ಸಮೀಕ್ಷೆಗೆ ವಿರೋಧವಾಗಿ ಯಾರೂ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಸಮುದಾಯನೇ ಸಾಮಾಜಿಕ ನ್ಯಾಯ ಪ್ರಪ್ರಥಮವಾಗಿ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋಂಥದ್ದು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ದಂಥದ್ದು. ನಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ, ಹಿಂದೆ ಆಗಲಿ ಇವತ್ತಿಗಾಗಲಿ, ಇವತ್ತು ವಾಸ್ತವಾಂಶದ ಆಧಾರದ ಮೇಲೆ ಇವತ್ತು ಸಮೀಕ್ಷೆ ಆಗಬೇಕು, ಜಾತಿ ಜನಗಣತಿ ಆಗಬೇಕು. ಅದರ ಆಧಾರದ ಮೇಲೆ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಈಗಾಗಲೇ ನಮ್ಮ ಸರ್ಕಾರಗಳು ಸ್ಪಷ್ಟಪಡಿಸಿದ್ದಾವೆ. ನಮ್ಮ ನಾಯಕರುಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದು ಎಲ್ಲರ ಸರ್ಕಾರ, ಎಲ್ಲ ಸಮುದಾಯದ ಸರ್ಕಾರ. ಹೀಗಾಗಿ ನಮ್ಮ ಸರ್ಕಾರ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಅವರವರ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿರುವಿಕೆ ಆಧಾರದ ಮೇಲೆ ಅವರಿಗೆ ನಾವು ಮೀಸಲಾತಿ ಇರ್ಬೋದು, ಸರ್ಕಾರದ ಏನು ಸೌಲಭ್ಯ ಇರ್ಬೋದು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಿದೆ. ನಾವು ಕೊಟ್ಟ ಮಾತಿನಂತೆ ನಡೀತೇವೆ, ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ, ಈ ಭರವಸೆಯನ್ನು ಈಡೇರಿಸುತ್ತೇವೆ. ಇದರಲ್ಲಿ ಅನುಷ್ಠಾನ ಮಾಡುವಂಥದ್ರಲ್ಲಿ ಎಲ್ಲಾದರೂ ನ್ಯೂನತೆಗಳಿದ್ದರೆ, ಎಲ್ಲಾದರೂ ಲೋಪದೋಷಗಳಿದ್ದರೆ ಅದು ಸಮುದಾಯದ ಪ್ರತಿನಿಧಿಯಾಗಿ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು, ಸರಿಪಡಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ನಿಭಾಯಿಸ್ತೇವೆ. ನಮ್ಮ ಸಮುದಾಯದ ಇರಲಿ ಅಥವಾ ಇತರ ಸಮುದಾಯ ಇರಲಿ, ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ವೀರಶೈವರು ಮತ್ತು ಲಿಂಗಾಯತರು ಅಂತ ಹೇಳಿದ್ರೆ ಇಬ್ಬರ ಮಧ್ಯೆ ಬಹಳ ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡಲಾಗಿದೆ, ಅಥವಾ ಮಾನಸಿಕವಾಗಿ ದೊಡ್ಡ ಗೋಡೆಯನ್ನು ಕಟ್ಟಲಾಗಿದೆ. ಆ ಗೋಡೆಯನ್ನು ಹೊಡೆಯೋರು ಯಾರು? ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಭಾಳ ದೊಡ್ಡ ಕಂದಕ, ದೊಡ್ಡ ಗೋಡೆ ಏನಿಲ್ಲ. ನೀವು ಸಾಮಾನ್ಯ ಜನರ ಹತ್ರ ಹೋಗ್ರಿ. ನಾನು ತೆಲಂಗಾಣಕ್ಕೆ ಹೋಗಿದ್ದೇನೆ, ಮಹಾರಾಷ್ಟ್ರಕ್ಕೆ ಹೋಗಿದ್ದೇನೆ, ಕೇರಳಕ್ಕೆ ಹೋಗಿದ್ದೇನೆ, ತಮಿಳುನಾಡಿಗೆ ಹೋಗಿದ್ದೇನೆ, ಇತರ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಭಕ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ಯಾರು ಭಕ್ತರಿದ್ದಾರೆ ಅವರು ಗುರುಗಳಿಗೂ ಅಷ್ಟೇ ಇವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಗೌರವ ಕೊಡ್ತಾರೆ, ವಿರಕ್ತರಿಗೂ ಅವರು ಗೌರವ ಕೊಡ್ತಾರೆ. ಅವರು ಪಂಚಪೀಠಾಧೀಶ್ವರರಿಗೂ ನಂಬ್ತಾರೆ, ಅವರು ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳೇನಿದೆ ಅವರಿಗೂ ನಂಬ್ತಾರೆ, ಅದ್ರ ಪ್ರಕಾರ ನಡೀತಾರೆ. ಹೀಗಾಗಿ ಇವತ್ತು ಸಮನ್ವಯದ ಒಂದು ಕೊರತೆ ಇದೆ. ಇವತ್ತು ನಾನು ಎನ್ನುವಂಥದ್ದು, ಆ ಕೊರತೆ ಇವತ್ತು ನಿವಾರಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಕೆಲಸ ಮಹಾಸಭೆ ಮಾಡ್ತಾ ಇದೆ. ಇವತ್ತು ನಾನು ಮಹಾಸಭೆ ಅಧ್ಯಕ್ಷನಾಗಿದ್ದಾಗ ಗುರುಗಳು ನನಗೆ ಆಶೀರ್ವಾದ ಮಾಡಿದ್ದಾರೆ, ವಿರಕ್ತರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನನ್ನ ಒಂದು ಅಭಿನಂದನೆ ಸಮಾರಂಭದಲ್ಲಿ ಗುರು ವಿರಕ್ತರು ಕೂಡ ನನಗೆ ಅಭಿನಂದನೆಯನ್ನು ಮಾಡಿದ್ದಾರೆ. ಅನೇಕ ವೇದಿಕೆಗಳಲ್ಲಿ ಇಬ್ಬರು ಒಗ್ಗೂಡಿನೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ತಂದೆಯವರಿದ್ದಾಗ ಕೂಡಲ ಸಂಗಮದಲ್ಲೂ ಗುರು ವಿರಕ್ತರನ್ನು ಒಂದು ಕಡೆ ಸೇರಿಸಿದ್ರು, ಸಾವಿರಾರು ಜನ ಅಲ್ಲೇ ಸೇರಿದರು, ಇಬ್ಬರು ಒಪ್ಪಿಕೊಂಡಿದ್ದಾರೆ. ಇವತ್ತು ಹೀಗಾಗಿ ಕಾಲಕ್ರಮೇಣ ಏನು ಸಣ್ಣ ಪುಟ್ಟ ಏನು ಭಿನ್ನಾಭಿಪ್ರಾಯಗಳಿದ್ದಾವೆ, ಅದು ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗ್ತವೆ. ನಮ್ಮಲ್ಲಿರುವಂಥ ಏನು ಸ್ವಯಂ ಪ್ರತಿಷ್ಠೆ, ನಮ್ಮಲ್ಲಿರುವಂಥ ಏನು ಹಮ್ಮು ಬಿಮ್ಮುಗಳಿದ್ದಾವೆ, ನಮ್ಮಲ್ಲಿರುವಂಥ ಏನು ಇವತ್ತು ಸ್ವಾರ್ಥ, ಇವೆಲ್ಲವನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ, ರಾಜ್ಯ ರಾಷ್ಟ್ರ ಹಿತದೃಷ್ಟಿಯಿಂದ ಒಗ್ಗೂಡು ಹೋಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನುವಂಥ ಭರವಸೆ ಇದೆ. 2028ರ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಯಾರು ನೇತೃತ್ವ ವಹಿಸ್ಕೊಳ್ತಾರೆ? ನೋಡಿ, ಈಗ ಮುಂದಿನ ಭವಿಷ್ಯ ವರಿಷ್ಠರು ಎಲ್ಲದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಈಗ ಪ್ರತಿಕ್ರಿಯೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅನಿಸ್ತದೆ. ಓಕೆ, ಹಳೆ ಸರ್ಕಾರಕ್ಕೂ ಹೊಸ ಸರ್ಕಾರಕ್ಕೂ ಗ್ಯಾರಂಟಿಗಳು ಮುಂದುವರೆದಿದ್ದಾವೆ. ಗ್ಯಾರಂಟಿಗಳ ಹೊರತಾಗಿ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡ್ಬೋದಾ ಈ ಸರ್ಕಾರದಿಂದ? ಹಿಂದೇನೂ ಗ್ಯಾರಂಟಿಗಳ ಹೊರತಾಗಿನೂ ಅಭಿವೃದ್ಧಿ ಮಾಡಿದ್ದೇವೆ 3 ವರ್ಷ. ಈಗಲೂ ಗ್ಯಾರಂಟಿಗಳು ಮುಂದುವರಿತಾವೆ, ಮತ್ತು ಗ್ಯಾರಂಟಿಗಳ ಹೊರತಾಗಿನೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೇವೆ. ಮತ್ತು 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ, ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ನೀವು ನೋಡ್ತಾ ಇದ್ದೀರಿ, ಹಿಂದೇನೂ 4 ವರ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಏನು ಮಾಡಿದರು? ಒಂದಾದರೂ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದ್ರ? ಇವತ್ತು ನಾವೇನು ಮಾಡ್ತಾಯಿದ್ವಿ ಕೆಲಸ ಮಾಡಿದಾರ? ಅವರವರಲ್ಲೇ ಗೊಂದಲ ಇತ್ತು.
ಇವತ್ತು ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿದ್ದು ಒಡೆದ ಮನೆ ಆಗಿತ್ತು, ನೀವು ನೋಡಿದ್ದೀರಿ. ಅವರ ದುರಾಡಳಿತದಿಂದ ಜನ ಬೇಸತ್ತು ನಮಗೆ 136 ಜನ ಶಾಸಕರಿಗೆ ಗೆಲ್ಲಿಸಿ ನಮಗೆ ಅಧಿಕಾರಕ್ಕೆ ತಂದರು. ನಾವು ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಏನೇನು ಮಾತು ಕೊಟ್ಟಿದ್ದೇವೆ ಎಲ್ಲವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಇವತ್ತಿಗೂ ಸಹಿತ ನಮ್ಮ ಮೇಲೆ ಜನರ ವಿಶ್ವಾಸ ಇದೆ. ಜನ ನಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾರೆ. ನಮ್ಮ ಸೇವೆ, ನಮ್ಮ ಸಾಧನೆ ಅವೆಲ್ಲವೂ ಅವರ ಮುಂದುಗಡೆ ಇದೆ. ಹೀಗಾಗಿ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ನಾವು ಮುಂದಿನ 5 ವರ್ಷವೂ 2028ರಿಂದ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ.